ಪ್ರತಿದಿನ ಸುದ್ದಿಯಲ್ಲಿ ಯತ್ನಾಳ್ ಮತ್ತು ತಂಡ ದೆಹಲಿಗೆ ಹೋದ್ರು, ಅಲ್ಲಿ ಹೋದ್ರು, ಇಲ್ಲಿ ಹೋದ್ರು, ಅರವಿಂದ್ ಲಿಂಬಾವಳಿ ಅವ್ರ ಮನೇಲಿ ಮೀಟಿಂಗ್ ಮಾಡಿದ್ರಂತೆ, ಕುಮಾರ್ ಬಂಗಾರಪ್ಪ ಅವ್ರ ಮನೇಲಿ ಮೀಟಿಂಗ್ ಮಾಡಿದ್ರಂತೆ. ಇದೆಲ್ಲ ಕೇಳುವಾಗ ಎಲ್ಲ ಒಂದ್ ಕಡೆ ಅರೆ ಏನಿರ್ಬೋದು ಇವ್ರ ಟೀಮ್ದು ಪ್ಲಾನು ಅಂತ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ ಸರ್. ಏನ್ ಹೇಳ್ತೀರಿ, ಏನ್ ವಾಟ್ಸ್ ಎ ಪ್ಲಾನ್? 2 ವರ್ಷ ಕಳೆದಿದ್ದೀವಿ, ಇನ್ನು 3 ವರ್ಷ ಇದೆ. 3 ವರ್ಷದಲ್ಲಿ ಇಲ್ಲಿ ನಾವು ಯಾರದೇ ವಿರುದ್ಧವಾಗಿ ವೈಯಕ್ತಿಕವಾಗಿ ಮಾಡ್ತಾ ಇಲ್ಲ. ಬಿಕಾಸ್ ದಿಸ್ ಇಸ್ ಎ ನ್ಯಾಷನಲ್ ಪಾರ್ಟಿ, ವಿ ಆರ್ ಇನ್ ದ ನ್ಯಾಷನಲ್ ಪಾರ್ಟಿ. ನಮ್ಗೆ ಅವರೊಬ್ಬರು ರಾಷ್ಟ್ರೀಯ ಅಧ್ಯಕ್ಷರು ಇದ್ದಾರೆ ಮತ್ತು ಸಂಘಟನೆ ಇದೆ. ಇಲ್ಲಿ ನಮಗೆ ಆಗಿರ್ತಕ್ಕಂಥ ಒಂದು ಕಟ್ಟುಪಾಡುಗಳಿದ್ದಾವೆ, ಅದರಿಂದ ನಾನು ದಾಟಿ ಹೋಗೋದಕ್ಕೆ ಆಗೋದಿಲ್ಲ. ಆದರೆ ನಮಗೆ ಎಲ್ಲಿ ನಾವು ಇಂಡಿವಿಜುವಲ್ ಆಗಿ ನಾವು ಯೋಚನೆಗಳನ್ನ ಮಾಡ್ತಾ ಇದ್ವಿ, ಅದು ಇಂಡಿವಿಜುವಲ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು ಸರಿನೋ ತಪ್ಪು ಅನ್ನೋದು ಮಾಡೋದಕ್ಕೆ ನಮಗೆ ಒಂದು ತಂಡವಾಗಿ ನಾವು ರಚನೆ ಮಾಡ್ಕೊಂಡ್ವಿ. ಅಂದ್ರೆ ಅದು ನೀರಾವರಿ ಬಗ್ಗೆ ಇರ್ಬೋದು, ರಾಜಕೀಯದ ಬೆಳವಣಿಗೆ ಬಗ್ಗೆ ಇರ್ಬೋದು. ಇವಾಗ ನಾವು ಮಾಡಿರ್ತಕ್ಕಂಥ ವಕ್ಫ್, ನಾವೇನು ಹೋರಾಟವನ್ನ ನಾವು ಶುರು ಮಾಡಿದ್ವಿ, ನಾವು ಅಲ್ಪ ಸ್ವಲ್ಪ ಎಲ್ಲೋ ಒಂದು ಹತ್ರ ನಾನು ವಿಧಾನಮಂಡಲದ ಅಲ್ಪಸಂಖ್ಯಾತರ ಹಿಂದುಳಿದ ಸಮಿತಿ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಹಲವಾರು ವರ್ಷಗಳು ನಾನು ಅಲ್ಲಿ ಕೆಲಸ ಮಾಡಿದಾಗ ಹಿಂಗೆ ವಕ್ಫ್ ಅಂತ ಇದೆ, ಬಹಳಷ್ಟು ಅನ್ಯಾಯ ನಡೀತಾ ಇದೆ ಅಲ್ಲಿ, ಈ ತರ ಎಲ್ಲ ಮಾಡಬೇಕು ಅಂದಾಗ ಸಡನ್ ಆಗಿ ಅದು ನ್ಯಾಷನಲ್ ಇಶ್ಯೂ ಆಗಿ ಪರಿವರ್ತನೆ ಆಯಿತು. ನಮ್ಮ ಹೋರಾಟ ಬಿಜಾಪುರದಲ್ಲಿ ಯತ್ನಾಳ್ ಅವರು ಶುರು ಮಾಡಿದ್ರು, ಅದು ರಾಷ್ಟ್ರ ಮಟ್ಟದಲ್ಲಿ ಅದು ಪ್ರತಿಧ್ವನಿಸ್ತು. ಪಾರ್ಲಿಮೆಂಟ್ನಲ್ಲಿ ಅದು ಚರ್ಚೆ ಆಯಿತು. ನಿನ್ನೆ ಮೊನ್ನೆ ಲೋಕಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಅಂಗೀಕಾರ ಆಗಿ ಇವತ್ತು ಅದು ಕಾನೂನಾಗಿ ಜನಗಳ ಮುಂದೆ ಮತ್ತು ವಿಶೇಷವಾಗಿ ಮುಸ್ಲಿಂ ಮೈನಾರಿಟೀಸ್ಗೆ, ಅಲ್ಪಸಂಖ್ಯಾತರ ಮೈನಾರಿಟೀಸ್ಗೆ ಅದನ್ನ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಪಕ್ಷ ರಾಷ್ಟ್ರೀಯ ಅಂದ್ರೆ ಯತ್ನಾಳ್ ತಂಡ ಅಂತ ಹೇಳ್ಬಿಟ್ಟು ಯತ್ನಾಳ್ ಅವರು ಬಿಜಾಪುರದಲ್ಲಿ ಅವರ ಸಮಸ್ಯೆಗಳನ್ನ ಇಟ್ಕೊಂಡು ಹೋದಾಗ ಅದು ಯತ್ನಾಳ್ ತಂಡವಾಗಿ ನಮ್ಮ ಸಾರ್ವಜನಿಕರು ಮೀಡಿಯಾದವರು ಅದಕ್ಕೆ ಒಂದು ತಂಡ ಕೊಟ್ಟರು. ಬಟ್ ವಿ ಆಲ್ ಬಿಲಾಂಗ್ ಟು ಬಿಜೆಪಿ ಪಾರ್ಟಿ. ನಮ್ಮ ಪಕ್ಷದೊಳಗಿನ ಕೆಲವು ನ್ಯೂನತೆಗಳನ್ನ ನಮ್ಮ ಮನವಿ ಮುಖೇನ ವರಿಷ್ಠರಿಗೆ ಮತ್ತು ನಮ್ಮ ಹಿರಿಯರಿಗೆ, ರಾಜ್ಯದ ಕೆಲವರು ನಾಯಕರುಗಳಿಗೆ ಇವರೆಲ್ಲರಿಗೂ ಕೂಡ ತಂದು ಕೊಟ್ಟುಬಿಟ್ಟು ಮುಂದೆ ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ.